ಪ್ರಶಾಂತ್, ಒಂದು ವೇಳೆ ನೀವು ಹೇಳಿಕೆ ಕೊಟ್ಟಿದ್ದು ತಪ್ಪು, ನೀವು ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿ ಅಂತ ಅಂದಿದ್ರೆ ಒತ್ತಡ ಬಂತು ಅಂತ ವಾಪಸ್ ತೆಗೆದುಕೊಳ್ಳೋದಕ್ಕೊಂದು ದಾರಿ ಇರ್ತಿತ್ತು. ಇದು ತೀರಾ ಅವಮಾನಕರ ರೀತಿಯಲ್ಲಿ, ಅವಕೃಪೆಗೊಳಗಾದಂಥವರ ರೀತಿಯಲ್ಲಿ ವಜಾ ಮಾಡಿರೋ ಕೇಸ್ ಇದು. ಬೆಂಬಲಿಗರು ಬಂದು ಒತ್ತಡ ಹಾಕಿದ್ರು, ಸ್ವಾಮೀಜಿಗಳು ಬಂದು ಹೇಳಿದ್ರು ಅನ್ನುವ ಕಾರಣಕ್ಕೆ ಹೈಕಮಾಂಡು ತನ್ನ ನಿರ್ಧಾರವನ್ನು ರಿವರ್ಸ್ ಮಾಡೋ ಪಾಸಿಬಿಲಿಟಿ ಕಾಣಿಸುತ್ತಾ ನಿಮಗೆ? ಅಜಿತ್, ಆ ರೀತಿಯ ಸಾಧ್ಯತೆಗಳು ಈಗ ತೀವ್ರವಾಗಿ ಕಡಿಮೆ. ಯಾಕಂದರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಲ್ಮೀಕಿ ಪ್ರಕರಣದ ನಂತರ ನಾಗೇಂದ್ರರನ್ನ ಸಂಪುಟಕ್ಕೆ ವಾಪಸ್ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕಿದರು. ಎಸ್, ಹೈಕಮಾಂಡ್ ಅದಕ್ಕೆ ಒಪ್ಪಲಿಲ್ಲ. ಸಂಪುಟ ಪುನಾರಚನೆಯ ಒತ್ತಡವನ್ನ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋದಾಗಲೆಲ್ಲ ಹೈಕಮಾಂಡ್ ಮುಂದೆ ಇಡ್ತಿರ್ತಾರೆ. ಹೈಕಮಾಂಡ್ ಹೇಳ್ತು ನವೆಂಬರ್ ಡಿಸೆಂಬರ್ ವರೆಗೆ ಏನನ್ನೂ ಮಾಡೋದು ಸಾಧ್ಯ ಇಲ್ಲ, KPCC ಅಧ್ಯಕ್ಷ ಬದಲಾವಣೆ ಬೇಡ, ಸಂಪುಟ ಪುನಾರಚನೆಯ ಚರ್ಚೆ ಬೇಡ, ಯಾವುದೂ ಆ ರೀತಿಯ ಚರ್ಚೆಗಳಿಗೆ ಹೈಕಮಾಂಡ್ ಮಣೆ ಹಾಕಲಿಲ್ಲ. ಹೀಗಾಗಿ ಈಗ 15 ದಿನಗಳಾಗಿಲ್ಲ KN ರಾಜಣ್ಣ ಅವರನ್ನು ತೆಗೆದು, ಏಕಾಏಕಿ ಹೈಕಮಾಂಡ್ KN ರಾಜಣ್ಣ ಅವರನ್ನು ವಾಪಸ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಪೊಲಿಟಿಕಲಿ ನಾಟ್ ಪಾಸಿಬಲ್ ಅಂತ ಅನ್ಸುತ್ತೆ ಈ ಹಂತಕ್ಕೆ. ಆದರೂ ಈ ಪ್ರತಿಭಟನೆ ಮಾಡಿಸುವಂತ ನಿರ್ಧಾರ ಯಾಕೆದು? ಅಂದ್ರೆ ಸುಮ್ಮನೆ ಕೂತ್ಕೊಂಡ್ಬಿಟ್ರು, ಒಪ್ಕೊಂಡಿದ್ದಾರೆ ನಮ್ಮ ನಿರ್ಧಾರವನ್ನ ಅನ್ನೋ ಮೆಸೇಜ್ ಹೋಗಬಾರ್ದು ಅಂತ. ನೋಡಿ, ರಾಜಕಾರಣ ಯಾವತ್ತು ಭವಿಷ್ಯದ ದೃಷ್ಟಿಯಿಂದಲೇ ನಡೆಯುತ್ತೆ. ಇವತ್ತು ನೀವು ಸ್ವಾಮೀಜಿಯವರನ್ನ, ಇವತ್ತು ಸ್ವಾಮೀಜಿಗಳು ಪದೇ ಪದೇ ಹೊರಗಡೆ ಬರೋದು ಯಾಕೆ? ಸಮುದಾಯದ ನಾಯಕತ್ವ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಬಳಿ ಇದೆ ಅಂತಕ್ಕಂಥದ್ದು ನಾವು ಎಲ್ಲರೂ ಒಪ್ಪಲೇಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ. ಯಾಕಂದರೆ ರಾಮುಲು ವೀಕ್ ಆಗಿದ್ದಾರೆ. ಎಸ್, ಸಮುದಾಯದ ಒಂದು ನಾಯಕತ್ವ ಏನಿದೆ, ಶೆಡ್ಯೂಲ್ ಟ್ರೈಬ್, ಪರಿಶಿಷ್ಟ ಪಂಗಡದ ಸಮುದಾಯದ ನಾಯಕತ್ವವನ್ನು ತಮ್ಮ ಬಳಿ ಇಟ್ಕೊಳ್ಳುವ ಪ್ರಯತ್ನದ ಭಾಗವಾಗಿ ಕೂಡ ಈ ರೀತಿಯ ಪ್ರತಿಭಟನೆಗಳು ನಡೀತವೆ. ಈಗ ಮಧುಗಿರಿಯಲ್ಲಿ ಪ್ರತಿಭಟನೆ ನಡೆಸುವಾಗ ರಾಜಣ್ಣ ಅವ್ರಿಗೆ ಗೊತ್ತಿರಲಿಲ್ವಾ ಅದೇನು ಉಪಯೋಗ ಆಗಲ್ಲ ಅಂತ. ಆದರೆ ನೀವು ತೆಗೆದರೋ ಬಿಟ್ಟರೋ ಮುಂದಿನ ಒಂದು ಸಮುದಾಯದ ನಾಯಕತ್ವ ನಮ್ಮ ಬಳಿ ಇದೆ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನದ ಭಾಗವಾಗಿ ಕೂಡ ಈ ದಿಲ್ಲಿ ದಂಡಯಾತ್ರೆ ನಡೆದಿರುತ್ತೆ. ಆದರೆ ಇಲ್ಲಿ ಪ್ರಶ್ನೆ, ಇಲ್ಲೊಂದು ಪೇಚ್ ಇದೆ ಅಜಿತ್. ಕೇವಲ ಬಣಗಳ ರಾಜಕಾರಣದ ದೃಷ್ಟಿಯಿಂದ ರಾಜಣ್ಣ ಹೊರಗಡೆ ಹೋಗಿದ್ರೆ ಮುಂದೆ ನಾಳೆ ನಾಯಕತ್ವ ಬದಲಾವಣೆನೇ ಆಗತ್ತೆ ಅಂತ ಅನ್ಕೋಣ. ಅವಾಗ ರಾಜಣ್ಣ ವಾಪಸ್ ಬರ್ಲಿಕ್ಕೆ ಒಂದು ಅವಕಾಶ ಇತ್ತು. ಇವತ್ತು ರಾಜಣ್ಣ ಅವರ ಫೈಲ್ ಏನಿದ್ರು ಕೂಡ ಅದು ರಾಹುಲ್ ಗಾಂಧಿ ಮಾತ್ರ ಕ್ಲಿಯರ್ ಮಾಡಬೇಕು. ಕರೆಕ್ಟ್. ಎಸ್. ಸೊ ಅದರಲ್ಲಿ ಸುರ್ಜೇವಾಲಾ ಪಾತ್ರ, ಅದರಲ್ಲಿ KC ವೇಣುಗೋಪಾಲ್ ಪಾತ್ರ ಇರಲ್ಲ. ಹೌದು. ರಾಹುಲ್ ಗಾಂಧಿ ಮೊನ್ನೆ ತೆಗೆದುಕೊಂಡ ನಿರ್ಣಯವನ್ನ ಈಗ ಯಾಕೆ ರಿವರ್ಸ್ ಮಾಡ್ತಾರೆ ಪೊಲಿಟಿಕಲಿ? ಅಂದ್ರೆ ನೋಡಿ, ಇಲ್ಲಿ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಯೋಚನೆ ಮಾಡ್ತೀವಿ. ದಿಲ್ಲಿಯಲ್ಲಿ ಒಂದ್ಸಲ 10 ಜನಪಥದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ. ವಾಟ್ ಈಸ್ ದ ಅರ್ಜೆನ್ಸಿ? ವಾಟ್ ಈಸ್ ದ ಅರ್ಜೆನ್ಸಿ ಫಾರ್ ದ್ಯಾಟ್? ಹಾಗಾಗಿ ದೆಹಲಿ ದಂಡಯಾತ್ರೆಗಳು ನಡೀತವೆ. ರಾಜಣ್ಣ ಅವರು ಸಮುದಾಯದ ನಾಯಕರು ಅಂತಕ್ಕಂಥ ಬಿಂಬಿಸುವ ಪ್ರಯತ್ನವೂ ಕೂಡ ನಡೀಬಹುದು. ಆದರೆ ಏಕಾಏಕಿ ಏನೋ ರಿವರ್ಸ್ ಆಗಿಬಿಡುತ್ತೆ ಅಂತಕ್ಕಂಥದ್ದಲ್ಲ. ಅದು ಆಗಬಾರ್ದು ಅನ್ನೋದಕ್ಕೆ ಬಾಲಕೃಷ್ಣ ಈ ಬಾಣ ಹೊಡೆದಿರೋದು. ಎಸ್, ಅವರು ಕೇವಲ ಮಾತನಾಡಿಲ್ಲ, ಅವರು ಮತಾಧಿಕಾರದ ಅಂದರೆ ಮಹದೇವಪುರ ಪ್ರಕರಣದ ಬಗ್ಗೆ ರಾಜಣ್ಣ ಮಾತಾಡಿದ್ದು ಪಾರ್ಟ್ ಆಫ್ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ BJP ಅಂತ ತೋರಿಸುವ ಪ್ರಯತ್ನವನ್ನು ಇವತ್ತು DK ಶಿವಕುಮಾರ್ ಬಣ ಮಾಡ್ತಾ ಇದೆ. ಹೀಗಾಗಿ ಅದನ್ನ ಹೆಂಗೆ ಕೌಂಟರ್ ಮಾಡ್ತಾರೆ ರಾಜಣ್ಣ ಇರ್ಬೋದು, ಸಿದ್ದರಾಮಯ್ಯನವರ ಬಣ ಇರ್ಬೋದು ಅಂತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಭಾಗ. ಆದರೆ ತಕ್ಷಣಕ್ಕೇನೋ ಆಗಿಬಿಡುತ್ತೆ ಅಂತಕ್ಕಂಥದ್ದು ಪಾಲಿಟಿಕಲಿ ನಾಟ್ ಪಾಸಿಬಲ್ ಅಂತ ಅನ್ಸುತ್ತೆ. ರೈಟ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.